ಎಳ್ಳುಂಡೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ಶುಕ್ರವಾರದ ಬ್ಲಾಗ್ ಇದು. ಊರಿಂದ ಎಳ್ಳು ತೊಗೊಂಬಂದಿದ್ದೆ. ಊರಲ್ಲೇ ನಮ್ಮ ದೊಡ್ಡಮ್ಮ ನೀಟಾಗಿ ಕೇರ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ತೊಗೊಂಬಂದು ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಣಾಕಿದ್ದೆ. ಬಿಸಿಲಿರಲಿಲ್ಲ, ಹಂಗಾಗಿ ಶುಕ್ರವಾರ ಸಂಜೆ ಅಷ್ಟೊತ್ತಿಗೆ ನೀಟಾಗಿ ನೆಳ್ಳಲ್ಲೇ ಒಣಗಿಸ್ಬಿಟ್ಟು ಹುರಿದೆ. ಈ ಥರ ಹುರಿದ್ಬಿಟ್ಟು ಆರಕ್ಕಿಟ್ಟೆ. ಒಂದು ಗಿಳ್ಳು ಕಡಲೆ ಬೀಜನೂ ತೊಗೊಂಡು ಕಡಲೆ ಬೀಜನೂ ನೀಟಾಗಿ ಹುರ್ಕೊಂತ ಇದ್ದೆ. ನಮ್ಮ ಮನೆಯವ್ರು ಅಂತ ಇದ್ರು, ಇವೆಲ್ಲ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತಿ, ಅಂಗಡಿಲೇನು ಸಿಗಲ್ವ ಇವೆಲ್ಲ ದುಡ್ಡು ಕೊಟ್ರೆ ಅಂತ ಇದ್ರು. ನಾನಂದೆ ಮನೆಯಲ್ಲೇ ಮಾಡಿಕ್ಕಿದ್ರೆ ಮಕ್ಳಿಗೆ ಫ್ರೆಶ್ ಆಗೂ ಇರುತ್ತೆ, ಸ್ಕೂಲಿಂದ ಬಂದು ತಿನ್ನೋಕೆ ಸ್ನ್ಯಾಕ್ ಥರ ಚೆನ್ನಾಗಿರುತ್ತೆ, ತಿಂತಾರೆ. ಸುಮ್ಮನಿರೋ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಮ್ಮರು ಹಿಂಗೆ ಮಾಡಿ ಡಬ್ಬ ತುಂಬಿಕ್ಕರು. ಕಡಲೆ ಉಂಡೆ, ಎಳ್ಳುಂಡೆ ಮತ್ತು ಕಡಲೆ ಬೀಜದ ಉಂಡೆ ಎಲ್ಲ ಮಾಡಿಕ್ಕಾರು ನಮ್ಮಮ್ಮರು. ಆ ಥರ ನಾನು ನನ್ನ ಮಕ್ಳಿಗೆ ಮಾಡಿಕ್ತೀನಿ, ನೀನು ಸುಮ್ಮನೆ ಇರು ಅಂತ ಅಂದರೆ. ಹಂಗೂ ನಮ್ಮ ಮನೆಯವ್ರು ಏನಾರ ಮಾಡ್ಕೋ, ಸುಮ್ಮನೆ ರಿಸ್ಕ್ ತೊಗೊತಿ ಅದು ಇದು ಅಂತಿದ್ರು. ನಾನು ಅಲ್ವಾ ಮಾಡಾಳು ಅಂತೇಳಿ ಮಾಡ್ಕೊತಾ ಇದ್ದೆ. ನೀಟಾಗಿ ಈ ಥರ ಹುರಿದಿರೋ ಕಡಲೆ ಬೀಜನ ಚಿಪ್ಪೆ ತೆಗೆದು ಇದನ್ನು ಸೈಡಿಗೆ ಇಟ್ಟು ಒಂದು ಸೈಡ್ ಪಾಕಕ್ಕೂ ರೆಡಿ ಮಾಡ್ಕೊತಿದ್ದೆ. ಪಾಕನೂ ಕಾಯ್ತಾ ಇತ್ತು. ಪಾಕ ರೆಡಿ ಮಾಡಿಕೊಂಡು ನೀಟಾಗಿ ಪಾಕ ಕಾಯಿಸ್ಕೊಂಡೆ. ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡ್ಬೋದು, ನಾವು ದೊಡ್ಡವರು ತಿನ್ಬೋದು. ನೀಟಾಗಿ ಪಾಕ ರೆಡಿಯಾಗಿತ್ತು. ಈ ಥರ ಎಳ್ಳು ಹಾಕ್ಕೊಂಡು ಹುರ್ಕೊಂಡೆ. ಇದಕ್ಕೇನೆ ಎಳ್ಳು, ಕಡಲೆ ಬೀಜ, ಕಡಲೆ ಎಲ್ಲ ಹಾಕಿ ಪಾಕದಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಸ್ಕೂಲಿಂದ ಬಂದಾಗ ತಿಂತಾರೆ. ನಾನಂತೂ ಅಡುಗೆ ಮನೆಗೆ ಹೋದಾಗೆಲ್ಲ ಒಂದೊಂದು ಬಾಕ್ಸಲ್ಲಿ ಓಪನ್ ಮಾಡೋದು, ಒಂದೊಂದು ಉಂಡೆ ತೊಗೊಳೋದು, ತಿನ್ನೋದು. ನಮಗೂ ಬಾಯಿ ರುಚಿ ಹಿಡಿದು ಬಿಡುತ್ತೆ ತಿಂತ ಚೆನ್ನಾಗಿರುತ್ತೆ. ಅದು ಮಾಡಿದ ದಿನ ತಿನ್ನೋಕೆ ಅಷ್ಟು ಟೇಸ್ಟ್ ಇಲ್ಲ ಅಂದರೂ ಮಾರನೇ ದಿನ ಸೂಪರಾಗಿರುತ್ತೆ. ಕಡಲೆನೂ ಒಂದು ಬಟ್ಲು ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆನು ಹುರಿದಿಲ್ಲ, ಮಾಮೂಲಿ ಕಡಲೆನೇ ಹಾಕ್ಕೊತಿದ್ದೀನಿ. ಕಡಲೆ ಬೀಜ ಮಾತ್ರ, ಕಡಲೆ ಬೀಜ ಎಳ್ಳು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು ಗಿಳ್ಳು ಕಡಲೆ ಬೀಜನೂ ಹಾಕ್ಕೊಂಡೆ. ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ನನಗೆ ಪಾಕ ಕಮ್ಮಿ ಆಯಿತು ಅನಿಸ್ತಾ ಇತ್ತು. ಆಮೇಲೆ ಒಂದು ಸ್ವಲ್ಪ ಪಾಕನೂ ಆ್ಯಡ್ ಮಾಡಿಕೊಂಡೆ. ಸೈಡಲ್ಲಿ ಪಾಕ ಕಾಯಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡೆ. ತುಂಬಾ ಬಿಸಿ ಇತ್ತು. ಬಿಸಿಲು ಕಟ್ಟಕ್ಕೆ ಹೋದೆ, ಆಗ್ತಾಯಿರಲಿಲ್ಲ. ಕೈಯೆಲ್ಲ ಉದುರು ಬತ್ತಾಯಿತ್ತು. ಬಿಸಿಲು ಕಟ್ಟಕ್ಕೆ ಆಗ್ತಾಯಿರಲಿಲ್ಲ. ಪಾಕ ಆರಿದ್ಮೇಲೆ ನೀಟಾಗಿ ಉಂಡೆ ಬಂದವು. ಈ ಥರ ನೀಟಾಗೆಲ್ಲ ಉಂಡೆ ಕಟ್ಟಿ ಡಬ್ಬಕ್ಕೆ ತುಂಬಿಕ್ತಾ ಇದ್ದೆ. ಅಂದರೆ ಮಕ್ಕಳಿಗೆ ಹಿಂಗೆ ಹೊರ್ಗಡೆ ಬೇಕ್ರಿ ತಿಂಡಿ, ಅಂಗಡಿ ತಿಂಡಿ ಕೊಡಿಸೋ ಬದಲು ಈ ಥರ ಮಾಡಿಟ್ರೆ, ನಮ್ಮಮ್ಮರು ಅವಾಗ ನಮ್ಗೆ ಇದೇ ಥರ ಕೊಡ್ತಾಯಿದ್ದು. ಸ್ಕೂಲಿಂದ ಬಂತು ಅಂದರೆ, ಇಲ್ಲ ಎಲ್ಲಾರ ಹೊರ್ಗಡೆಯಿಂದ ಬಂತು ಅಂದರೆ ಒಂದೊಂದು ಉಂಡೆ ತೊಗೊಂಡು ತಿನ್ನೋವು. ಏನೋ ಒಂಥರ ಖುಷಿ. ಆವಾಗಿನ ಮೆಮೊರಿ ಎಲ್ಲ ಈಗ ಸಿಗಲ್ಲ. ಹಂಗಾಗಿ ನಾವು ಮಕ್ಕಳಿಗೆ ನಾವು ಬೆಳೆದು ಬಂದಿದ್ರಲ್ಲಿ ಒಂಚೂರಾರ ಮಕ್ಕಳು ಬೆಳಿಬೇಕಲ್ವ ಅಂದ್ಬಿಟ್ಟು ಅವ್ರಿಗೂ ರೆಡಿ ಮಾಡಿ ಇಡ್ತಾಯಿದ್ದೆ. ಎಳ್ಳುಂಡೆ ನೀಟಾಗಿ ಕಟ್ಟಿದ್ದೆ. ಈ ಥರ ಕಟ್ಟಾದ್ಮೇಲೆ ಈ ಥರ ಆಗಿತ್ತು. ಇಷ್ಟುಂಡೆ ಒಂದು kg ಅಷ್ಟು ಎಳ್ಳು ತೊಗೊಂಡಿದ್ದೆ. ನೀಟಾಗಿ ಎಳ್ಳುಂಡೆ ಈ ಥರ ಬಂತು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತೋ ಲೈಕು, ಕಮೆಂಟು, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸಿಗೋಣ.